ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 10ನೆಯ ಎಪಿಸೋಡ್ನಲ್ಲಿ ಸುಮಾರು 107 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 11ನೆಯ ಎಪಿಸೋಡ್ನಲ್ಲಿ ಪ್ರಶ್ನೆ ಸಂಖ್ಯೆ 108ರಿಂದ ಮುಂದಿನ ಪಾಠವನ್ನು ತಿಳ್ಕೊಳ್ಳೋಣ. ಹೆಬ್ಬಾವಿನ ಸಂದೇಶವನ್ನು ತಾನು ಪಡೆದಿರುವುದಾಗಿ ಅವಧೂತ ಮುನಿ ತಿಳಿಸ್ತಾರೆ. ಹೆಬ್ಬಾವು ಏನು ಮಾಡ್ತದೆ? ಕಾಡಿನ ಸಂಚಾರ ಮಾಡ್ತಾ ಇರ್ತದೆ. ಆಹಾರ ಸಿಕ್ಕಿದರೆ ತಿಂತದೆ, ಇಲ್ಲದೇ ಇದ್ದರೆ ತಿಂಗಳುಗಟ್ಟಲೆ ಉಪವಾಸವೇ ಇರ್ತದೆ. ಹಾಗೆ ಜ್ಞಾನಿಯೂ ಕೂಡ ದೈವದತ್ತವಾದರಲ್ಲಿ ತೃಪ್ತನಾಗಿರಬೇಕು. ಎಷ್ಟು ದೇವರು ಕೊಡ್ತಾನೆ ಅಷ್ಟು ಸ್ವೀಕಾರ ಮಾಡಬೇಕು. ಅತಿಯಾಗಿರ್ತಕ್ಕಂಥ ಹಪಾಪಿತನ, ಹಾರಾಟ, ಹೋರಾಟ, ಚೀರಾಟ, ಒದ್ದಾಟ ನೆವರ್ ಎಂದೂ ಮಾಡ್ತಕ್ಕದ್ದಲ್ಲ. ದುಃಖವು ಪ್ರಯತ್ನವಿಲ್ಲದೆ ಒದಗುವಂತೆ ಸುಖವೂ ಕೂಡ ತಾನಾಗಿಯೇ ಬರ್ತದೆ. ಅದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿಲ್ಲ. ದುಃಖ ಪಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೇನು? ಅದು ತಾನಾಗಿ ಬರ್ತದಿಲ್ಲ. ಹಾಗೆ ಸುಖವೂ ಬರ್ತದೆ. ಎಷ್ಟು ದೇವರು ಕೊಡ್ತಾನೆ ಸಾಕು ಅಂತ ತೃಪ್ತಿಯನ್ನು ತಂದುಕೊಳ್ಬೇಕಾಗಿದೆ. ದೈವಲಬ್ಧೇನ ಸಂತೋಷ. ಕಪಿಲದೇವಿ ಹೇಳಿದ ತನ್ನ ತಾಯಿಗೆ, ದೇವಹೂತಿಗೆ, ಸಾಧಕನಾಗಿರ್ತಕ್ಕಂಥವನು ಈ ಚಿತ್ರ ಅಳವಡಿಸಿಕೊಳ್ಬೇಕು ಅಂತ. ಗೀತೆಯೂ ಹೇಳಿತು, ಯದಚ್ಛಾಲಾಭ ಸಂತುಷ್ಟ. ಕೃಷ್ಣ ಗೀತಾಚಾರ್ಯನು ಹೇಳಿದ, ಮತ್ತು ಇದು ಈಶಾವಾಸ್ಯ ಕೂಡ ಹೇಳಿತು, ತೇನ ತ್ಯಕ್ತೇನ ಭುಂಜೀತಾ ಮುಂತಾದ ವಿಚಾರಗಳನ್ನು ಜ್ಞಾನಿಯು ಅರಿತು ಅಳವಡಿಸಿಕೊಳ್ಳಬೇಕಾಗಿದೆ. ನಾನು ಅಳವಡಿಸಿಕೊಂಡಿದ್ದೇನೆ ಅಂತ ಆ ಮುನಿಗಳು ತಿಳಿಸ್ತಾರೆ. ಸಮುದ್ರದಿಂದ ಒಂದು ಸಂದೇಶವನ್ನು ನಾನು ತಿಳಿದುಕೊಂಡಿದ್ದೇನೆ. ಸಮುದ್ರ ಹೇಗಿರ್ತದೆ? ಯಾವಾಗಲೂ ಅಪಾರವಾದ, ಆಳವಾದ, ಅಗಲವಾದ ಆ ನೀರಿನ ನಿರ್ಮಲವಾದ ಆ ಜಾಗವನ್ನು, ನೀರನ್ನು ಪಡೆದುಕೊಂಡಿರ್ತದೆ. ಸಮುದ್ರವನ್ನು ದಾಟಲಿಕ್ಕೆ, ಸಮುದ್ರವನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಂತೆ ಜ್ಞಾನಿಯೂ ಕೂಡ ಸದಾ ನಿರ್ಮಲನಾಗಿರಬೇಕು, ಪ್ರಸನ್ನನಾಗಿರಬೇಕು, ಗಂಭೀರಾಗಿರಬೇಕು. ಆಳ, ಅಗಲ, ಅಪಾರ ಜ್ಞಾನದಿಂದ ಸರಿಗಟ್ಟೋರಿಲ್ಲ ಅನ್ನುವ ರೀತಿಯಲ್ಲಿ ಉನ್ನತ ಸಾಧನೆಯನ್ನು ತಾನು ಮಾಡಿಕೊಂಡಿರಬೇಕು. ಸಮುದ್ರ ಏನು ಮಾಡ್ತದೆ? ಎಲ್ಲ ನದಿ ನೀರು ಹರಿದು ಬಂತು. ಈ ಸಲ ತುಂಬ ಚೆನ್ನಾಗಿ ಮಳೆಯಾಗಿದೆ, ಎಲ್ಲ ನೀರು ಬಂದಿದೆ, ಖುಷಿಯಾಗಿದೆ ಸಮುದ್ರ. ಈ ಸಲ ಯಾಕೋ ಮಳೆಯೇ ಆಗಲಿಲ್ಲ, ಯಾರು ನೀರೇ ಬಂದಿಲ್ಲಲ್ಲ ಅಂತ ಬೇಸರ ಸಮುದ್ರಕ್ಕೆ ಇಲ್ಲ. ನದಿಯ ನೀರು ಹರಿದು ಬಂದ್ರೂ ಸಮುದ್ರ ಹಿಗ್ಗುವುದಿಲ್ಲ, ಹರಿದು ಬಾರದೆ ಇದ್ರೂ ಕುಗ್ಗುವುದಿಲ್ಲ. ಹಾಗೆ ಹರಿಧ್ಯಾನಾಸಕ್ತ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ವಿಷಯ ಪದಾರ್ಥ ಯಾರೋ ತಂದು ಕೊಟ್ಟರು, ಸಿಕ್ತು, ಆವಾಗ ಖುಷಿ ಪಡ್ತಕ್ಕಂಥದ್ದು. ಇವತ್ತು ಯಾರು ತಂದು ಕೊಡಲೇ ಇಲ್ಲ, ಸಿಗಲಿಲ್ಲ, ಕುಗ್ಗುವುದೂ ಇಲ್ಲ. ದೊರೆದರೂ ಸರಿ, ಬಿಟ್ಟರೂ ಸರಿ. ಆ ಸಮುದ್ರ ಹೇಗೆ? ನೀರು ಬಂದರೂ ಹಿಗ್ಗುವುದಿಲ್ಲ, ಬಾರದೇ ಇದ್ದರೂ ಕುಗ್ಗುವುದಿಲ್ಲ. ಜ್ಞಾನಿಯೂ ಕೂಡ ವಿಷಯ ಪದಾರ್ಥಗಳು ದೊರೆತರೂ ಹಿಗ್ಗಕೂಡುದು, ವಿಷಯ ಪದಾರ್ಥ ಸಿಗದೇ ಇದ್ರೂ ಕುಗ್ಗಕೂಡುದು. ಈ ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಮುಂದೆ ಹೇಳ್ತಾರೆ, ಪತಂಗದಿಂದ ಅರ್ಥಾತ್ ಬೆಂಕಿ ಹುಳುದಿಂದ ಒಂದು ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಬೆಂಕಿ ಹುಳು ಏನು ಮಾಡ್ತದೆ? ಬೆಂಕಿಯ ರೂಪಕ್ಕೆ ಮರುಳಾಗಿ ಅದರ ಜೊತೆಗೆ ಹೋಗ್ತದೆ, ಹೋಗಿ ಸತ್ಯ ಹೋಗ್ತದೆ. ಹಾಗೆ ಇಂದ್ರಿಯ ನಿಗ್ರಹವಿರತಕ್ಕಂಥ ಅಜ್ಞಾನಿಯೂ ಸಹಿತ ಪರಸತಿಯ ಮೋಹಕ್ಕೆ ಬಲಿಯಾಗಿ ಅದನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಆ ಪರಸತಿಗೆ ಮೋಹಕ್ಕೆ ಬಲಿಯಾಗಿ ಬಿಡ್ತಾನೆ. ಹಾಗೆಯೇ ಎಲ್ಲ ತಿಂಡಿ ಪದಾರ್ಥಗಳು, ವಸ್ತ್ರಾಭರಣ, ಹಾಸಿಗೆ, ಪರಸ್ತ್ರೀಯರು ಎಲ್ಲವೂ ಕೂಡ ನನ್ನ ಭೋಗಕ್ಕಾಗಿವೆ, ನನ್ನ ಸಲುವಾಗಿನ ವಾಯು, ಎಲ್ಲವೂ ನಾನು ಪಡ್ಕೊಳ್ಬೇಕು ಅಂತ ಒಂದು ಭಾವಿಸ್ತಕ್ಕಂಥ ಈ ಮೋಹಿತನಾದ ಬುದ್ಧಿಗೆ ಅಡಿಗೆ ಯಾರಿಂಥ ಭೋಗಿ ವ್ಯಕ್ತಿ ಇದ್ದಾನೆ ಅವನಿಗೆ ನಾಶ. ಯೋಗಿಗೆ ಇದೊಂದು ಪಾಠ. ಸ್ತ್ರೀ ಕಾಮನೆಯಿಂದ ಅಂಧಂತಮಸ್ಸು. ಈ ಮಾತಿನ ಅಭಿಪ್ರಾಯ ಏನು? ಅನೇಕ ಸಲ ಈ ಮಾತು ಬಂದದ್ದಾಗಿದೆ. ಸ್ತ್ರೀ ಕಾಮನೆಯಿಂದ ಅಂಧಂತಮಸ್ಸು. ಮಹತಾಂ ವನಿತಾ ಕಾಮಃ ಪತತ್ಯಂಧೇ ತಮಸ್ಯಲಂ ಅನ್ಯತ್ರ ನಿರಯಂ ಯಾತಿ ದುಃಖವಾನ್ ಸ್ಯಾತ್ ವಿಪರ್ಯಯ. ಧರ್ಮ ಸಂಹಿತೆಯ ಮಾತಿದು. ಈ ಮಾತಿನಂತೆ ಇದನ್ನು ತಿಳಿದುಕೊಳ್ಳಬೇಕು. ಸ್ವೋತ್ತಮ ಮತ್ತು ದೇವತೆಗಳು ಹಾಗೂ ಋಷಿಗಳ ಪತ್ನಿಯನ್ನು ಬಯಸುವವನಿಗೆ ಅಂಧಂತಮಸ್ಸೇ ಗತಿ. ತನ್ನ ಈಕ್ವಲ್ ಕ್ಯಾಟಗರಿ, ಸಮಾನಿಕ ಸ್ತ್ರೀಯ ಬಯಕೆಯನ್ನು ಮಾಡತಕ್ಕಂಥವನಿಗೆ ನರಕ ಪ್ರಾಪ್ತಿ. ದೇವಋಷ್ಯಾದಿಗಳು ಅಕಸ್ಮಾತ್ ಅವರು ತಮಗಿಂತ ಕೆಳಸ್ತರದವರ ಪತ್ನಿಯನ್ನು ಬಯಸಿದರು ಅಂದರೆ ಅವರ ಅಪಕೀರ್ತಿ ಬರ್ತದೆ. ಅವರಿಗೆ ನರಕ ಮುಂತಾದ ದೋಷ ಏನಿಲ್ಲ.
ಅಂತ ಭಾವಿಸಬೇಕಾಗಿದೆ. ಸ್ತ್ರೀಗೆ ಮಾಯೆಯನ್ನು ಕರೀತಾರೆ. ಯಾಕೆ ಸ್ತ್ರೀಗೆ ಮಾಯೆಯನ್ನು ಕರೀತಾರೆ, ಏನು ಉದ್ದೇಶ ಅನ್ನೋ ಮಾತನ್ನು ನೋಡುವಂತಾಗಿದ್ದರೆ ಆ ವಿಷಯವನ್ನು ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದ್ದಾರೆ. ಮೋಹ ಕಾರಣಭೂತಾಂತು ಮಾಯೇತ್ಯಾಹುರ್ಮನೀಷಿಣಃ ಅವಿದ್ಯಮಾನಂ ಮೇತ್ಯುಕ್ತಂ ತಜ್ಞಾಪಯತಿ ಯತ್ ಸ್ವಯಂ. ಮಾಯಾ ಅಂತ ಸ್ತ್ರೀಗೆ ಯಾಕೆ ಹೆಸರು ಅಂತಂದರೆ, ಸಂಸ್ಕೃತದಲ್ಲಿ ಮಾ ಅಂದರೆ ಬೇಡ, ಇಲ್ಲ, ನಿಷೇಧಾರ್ಥಕ ಮಾ ಅಂದರೆ. ಯಾ ಅಂದರೆ ತಿಳಿಸುವುದು, ಗತ್ಯರ್ಥಕ ಅಂತ ನೋಡೋಣ. ಬರ್ತೇನಪ್ಪ ಯಾ, ಎಸ್, ಅದು ಜ್ಞಾನ, ಗತ್ಯರ್ಥಕ ಯಾ ಯಾ ಯಾ. ಮಾ ಅಂದರೆ ಇಲ್ಲದ್ದನ್ನು ಯಾ ತಿಳಿಸಿಕೊಡ್ತಾ ಇದೆ. ಈ ಹೆಂಡತಿ ಅಥವಾ ಹೆಣ್ಣು ಅದು ಏನು ಸುಖದಾಯಕಳು ಎಂಬ ಮೋಹವನ್ನು, ಭ್ರಮೆಯನ್ನು ಹುಟ್ಟಿಸೋದ್ರಿಂದ ಆ ಸ್ತ್ರೀಯನ್ನು ಮಾಯಾ ಅಂತ ಕರೀತಾರೆ. ಸ್ತ್ರೀಯಿಂದ ಸುಖ ಸಿಗ್ತದೆ ಅಂತ ಅಂದ್ಕೊಳ್ಳೋದು ಮಾಯೆ, ಅದು ಮೋಹ, ಭ್ರಮೆ. ವಾಸ್ತವದಲ್ಲಿ ಇಲ್ಲದ್ದನ್ನೇ ಇದೆ ಅಂತ ತಿಳಿಸುವವಳು ಆ ಸ್ತ್ರೀ. ಅದಕ್ಕಾಗಿ ಅವಳಿಗೆ ಮಾಯಾ ಅಂತ ಅನ್ನೋ ಹೆಸರನ್ನು ತಂತ್ರ ನಿರುಕ್ತ ಗ್ರಂಥ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಮುಂದೆ ಹೇಳ್ತಾರೆ ಜ್ಞಾನಿಗಳು, ಅವಧೂತ ಮುನಿಗಳು, ಜೇನುನೊಣದಿಂದ ಒಂದು ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಜೇನುನೊಣ ಏನು ಮಾಡ್ತದೆ, ಒಂದು ಹೂವಿಂದ ಸ್ವಲ್ಪ ರಸ, ಮತ್ತೊಂದು ಹೂವಿಗೆ ಹೋಗ್ತದೆ, ಅಲ್ಲೊಂದು ಚೂರಸ, ಇನ್ನೊಂದು ಹೂವಿಗೆ ಹೋಗ್ತದೆ, ಅಲ್ಲೊಂದು ಚೂರಸ, ಹೀಗೆ ಅನೇಕ ಹೂವುಗಳಿಂದ ಸ್ವಲ್ಪ ಸ್ವಲ್ಪ ರಸವನ್ನು ಸ್ವೀಕಾರ ಮಾಡ್ತದೆ, ಸಂಗ್ರಹ ಮಾಡ್ತದೆ. ಹಾಗೆ ಯತಿಯೂ ಕೂಡ, ಅರ್ಥಾತ್ ಸನ್ಯಾಸಿಯೂ ಕೂಡ ಬೇರೆ ಬೇರೆ ಮನೆಗಳಿಂದ, ಈ ಮನೆಯಿಂದ ಒಂಚೂರು, ಆ ಮನೆಯಿಂದ ಒಂಚೂರು, ಸ್ವಲ್ಪ ಸ್ವಲ್ಪ ಆಹಾರವನ್ನು ಬೇಡಿ ಪಡೆಯಬೇಕು. ಜೇನುನೊಣ ಸಣ್ಣ ಹಾಗೂ ದೊಡ್ಡ ಹೂಗಳಿಂದ ಹೂವಿನ ರಸವನ್ನು ಸಂಗ್ರಹ ಮಾಡ್ತದೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಚಿಕ್ಕ ಗ್ರಂಥ, ದೊಡ್ಡ ಗ್ರಂಥ, ಚಿಕ್ಕ ಜ್ಞಾನಿಗಳು, ದೊಡ್ಡ ಜ್ಞಾನಿಗಳು, ಚಿಕ್ಕ ಸಭೆ, ದೊಡ್ಡ ಸಭೆ, ಹೀಗೆಲ್ಲ ಸಣ್ಣ ದೊಡ್ಡ ಪ್ರಮಾಣದ ಬೇರೆ ಬೇರೆ ಜ್ಞಾನ ಮೂಲಗಳಿಂದ ತತ್ವಜ್ಞಾನ ಸಂಪಾದನೆಯನ್ನು ಮಾಡಬೇಕಾಗಿದೆ. ಜೇನುನೊಣವು ಜೇನನ್ನು ಸಂಗ್ರಹಿಸಿಟ್ಟಾಗ ಆ ಜೇನು ಸಂಗ್ರಹಕಾರ ಬರ್ತಾನೆ, ನೊಣವನ್ನು ಸಾಯಿಸ್ತಾನೆ, ಆ ಜೇನನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಅದರಂತೆ ಯತಿಯು ಕೂಡ ಸಂಗ್ರಹ ಮಾಡಿಟ್ಟ ದುಡ್ಡು ಕೂಡಿಟ್ಟ ಅಂತಂದರೆ ಆ ಹಣದೊಂದಿಗೆ ಅವನ ನಾಶವೂ ಆಗಿಬಿಡ್ತದೆ. ಅದಕ್ಕಾಗಿ ಆ ಸಂಗ್ರಹವನ್ನು ಮಾಡತಕ್ಕದ್ದಲ್ಲ. ಹೆಣ್ಣು ಗೊಂಬೆಯ ಸಂದೇಶವನ್ನು ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಆನೆಯನ್ನು ಬಂಧಿಸಲಿಕ್ಕೆ ಏನು ಮಾಡ್ತಾರೆ, ಒಂದು ಹೆಣ್ಣು ಆನೆಯನ್ನು ತೊಗೊಂಬರ್ತಾರೆ, ಗಂಡು ಆನೆಯನ್ನು ಬಂಧಿಸಲಿಕ್ಕೆ, ಅದನ್ನು ಕೆಡಲಿಕ್ಕೋಸ್ಕರ ಹೆಣ್ಣು ಆನೆಯನ್ನು ತೊಗೊಂಬರ್ತಾರೆ, ಅದರ ಮುಂದೆ ಇಡ್ತಾರೆ. ಆ ಗಂಡಾನೆ, ಕಾಡಾನೆ, ಈ ಹೆಣ್ಣಿನ ಅಂಗಸಂಗದ ಆಸೆಯಿಂದ ಅದು ಬರ್ತದೆ, ಬಂದು 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 ಕೆಡ್ಡಾದಲ್ಲಿ ಬೀಳ್ತದೆ. ಅದು ಗೊತ್ತೇ ಆಗೋದಿಲ್ಲ. ಹೆಣ್ಣಿನ ಆಸೆಯಿಂದ ಮುಂದೆ ಅದು ಬೆನ್ನು ಹತ್ತಿ ಬರುವಾಗ ಕೆಡ್ಡಾದಲ್ಲಿ ಬೀಳ್ತದೆ. ಅದರಂತೆ ಸನ್ಯಾಸಿ ಆಗಿರ್ತಕ್ಕಂಥವನು ಹೆಣ್ಣನ್ನಲ್ಲ, ಹೆಣ್ಣು ಗೊಂಬೆಯನ್ನು ಕೈಯಿಂದಲ್ಲ ಕಾಲಿನಿಂದಲೂ ಕೂಡ ಮುಟ್ಟತಕ್ಕದ್ದಲ್ಲ. ಮುಟ್ಟಿದರೆ ಸಂಸಾರ ಕೆಡ್ಡಾದಲ್ಲಿ ಬೀಳೋದು ಪಕ್ಕ. ಇಷ್ಟು ಅಪಾಯಕಾರಿ ಹೆಣ್ಣು. ಹೆಣ್ಣಿಗಾಗಿ ಜಗಳ ಕಾಯ್ದು ನಾಶವಾದ ಆನೆಗಳ ವಿಚಾರ ನಮಗೆಲ್ಲ ಗೊತ್ತಿದ್ದಿದೆ. ಒಂದು ಹೆಣ್ಣು ಆನೆ ಪಡ್ಕೊಳ್ಳೋಕ್ಕೋಸ್ಕರ ಎರಡು ದೊಡ್ಡ ಸಲಗಗಳು ಒದ್ದ ಹೋರಾಟ ಮಾಡಿ ಮಾಡಿ ಕೊಂದೇ ಹಾಕಿಬಿಡುತ್ತೆ ಮತ್ತೊಂದನ್ನು. ಆ ಮಾತು ಎಂತೆಂಥ ಸಾಮ್ರಾಜ್ಯಗಳು ಕೂಡ ಮಣ್ಣು ಪಾಲಾಗಿರತಕ್ಕಂಥದ್ದು ಹೆಣ್ಣಿನಿಂದ. ಸಾಮ್ರಾಜ್ಯ ಬಿದ್ದು ಹೋಗಿ ಬೇಕಾಷ್ಟು ಸಾಮ್ರಾಜ್ಯಗಳಿವೆ. ಅವತ್ತಿನ ಕಾಲದ ಹಿರಣ್ಯಕಶಿಪು ಹೆಣ್ಣಿನ ಆಸೆಯಿಂದ ಅವನು ಸಂಗ್ರಹ ಮಾಡಿದ್ದ, ಅನೇಕ ಕನ್ಯೆಯರನ್ನು ಕೂಡಿ ಹಾಕಿದ್ದ. ರಾವಣ ಹೆಣ್ಣಿನ ಆಸೆಯಿಂದ ಸೀತೆ ಪಡ್ಕೊಳ್ತಕ್ಕಂಥದ್ದು. ನರಕಾಸುರ 16,100 ಕನ್ಯೆಯರನ್ನು ಕೂಡಿ ಹಾಕಿದ್ದ ತಾನು ಮದುವೆ ಆಗಬೇಕು ಅಂತ. ಇವೆಲ್ಲ ಹೆಣ್ಣಿನ ಆಸೆಯ ಉದಾಹರಣೆಗಳಾಗಿವೆ. ಅದಕ್ಕಾಗಿ ಈ ಹೆಣ್ಣಿನ ಆಸೆಯಿಂದ ಎಂತೆಂಥ ಸಾಮ್ರಾಜ್ಯಗಳೆಲ್ಲ ಅವನತಿಯನ್ನು ಕಂಡಿವೆ. ಪುರೂರವನಂಥ ಚಕ್ರವರ್ತಿಯು ಸಹಿತ, ಚಕ್ರವರ್ತಿಯವನು ಪುರೂರವ, ಆ ಒಂದು ಊರುಷಿಗೋಸ್ಕರ ಏನು ಒದ್ದಾಡದ, ಏನು ಕಷ್ಟಪಟ್ಟ, ನರಳಾಡಿ ಹೊರಳಾಡಿ ಆಟದ ಗೊಂಬೆ ಅಂತಾದುದು. ಅವನು ಊರಿಗೆ ಚಕ್ರವರ್ತಿ, ದೇಶಕ್ಕೆ ಚಕ್ರವರ್ತಿ, ಆದರೆ ತನ್ನ ಹೆಂಡತಿಗೆ ಗುಲಾಮನಾಗಿದ್ದ ಅನ್ನುವ ರೀತಿಯಲ್ಲಿ ಊರ್ವಶಿಯ ಕಣ್ಣೋಟ ಮೈಮಾಟಗಳಿಂದ ಅವನು ತನ್ನ ಬುದ್ಧಿ ಕೆಡಿಸಿಕೊಂಡ, ಒದ್ದಾಡಿದ. ತನ್ನ ಮೈ ಮೇಲೆ ಉಟ್ಟ ಬಟ್ಟೆಯು ಸಹಿತ ಕಳಚಿ ಹೋದದ್ದು ಅವನಿಗೆ ಗೊತ್ತಾಗಲಿಲ್ಲ ಆ ಗುಂಗಿನಲ್ಲಿ ಬೆನ್ನತ್ತಿ ಹೋಗುವಾಗ. ಇಷ್ಟು ಒಂದು ಮೋಹವನ್ನು ಉಂಟು ಮಾಡ್ತದೆ ಆ ಹೆಣ್ಣು. ಅದಕ್ಕಾಗಿ ಆ ಹೆಣ್ಣಿನ ಸಂಪರ್ಕವನ್ನು ದೂರದಲ್ಲಿ ನಾವು ಇಟ್ಕೊಳ್ಬೇಕಾಗಿದೆ, ತಂದುಕೊಳ್ಳತಕ್ಕದ್ದಲ್ಲ.
ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇವತ್ತೆಲ್ಲ ಅದಕ್ಕೆ ಬರ್ತಾರೆ ನೋಡ್ರಿಲ್ಲ, ಡೇಟಿಂಗ್, ಹನಿ ಟ್ರ್ಯಾಪ್, ಇವರೆಲ್ಲ ಪುರುಷರನ್ನು ಕೆಡ್ಡಾಗಿ ಬೆಳೆಸ್ತಕ್ಕಂತಹ ಆಧುನಿಕ ಸಾಧನ ಅಂತ ತಿಳಿಯಬಹುದಾಗಿದೆ. ಶ್ರೀಕೃಷ್ಣ.